ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ಹಾಗೆಯೇ ಇವತ್ತಿನ ಬ್ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಫ್ರೆಂಡ್ಸ್. ಹಾಗೆಯೇ ಅಪ್ಪ ಮತ್ತು ಯಜಮಾನ್ರು ಹೊಲದೊಳಕ್ಕೆ ಹೋಗಿದ್ದಾರೆ. ಇವತ್ತು ಬೆಳಗ್ಗೆ ಅಡುಗೆ, ಇವತ್ತು ನಮ್ಮ ಅಪ್ಪ ಬಂದರೆ ಜಾಸ್ತಿ ನಾನು ಅಡುಗೆನೇ ಮಾಡೋದು. ನೆನ್ನೆ ಬಿರಿಯಾನಿ ಮಾಡಿದೆ, ಅಷ್ಟಾಗಿ ಅಪ್ಪ ಇಷ್ಟಪಟ್ಟು ತಿನ್ನಲಿಲ್ಲ. ಬನ್ನಿ ಇವತ್ತು ಏನಾದ್ರು ಡಿಫ್ರೆಂಟಾಗಿ ಮಾಡಿಕೊಡ್ತೀನಿ ನಮ್ಮ ಅಪ್ಪನಿಗೆ. ನಮ್ಮ ಹೊಲದೊಳಗಂತೂ ಮುಳ್ಳಿನ ಗಿಡ ರಾಶಿ ರಾಶಿ ಬೆಳೆದೈತಿ. ಅವನು ಓ ಅಂತ ಅವನು ಕೆಂದ. ಏನ್ ಮಾಡ್ತಾ ಇದೀಯಾ? ಮಾವನ್ಗೆ ಹಸಿ ಖಾರ ಮಾಡ್ಕೊಡ್ಬೇಕಂತ ಹೊತ್ತಂತೆ. ತೆಂಗಿನಕಾಯಿ, ಅಲಸಂದೆಕಾಯಿ ಅಲ್ಲೇ ನೋಡು, ಅಲ್ಲೇ ಐತೆ. ಕಾಣೋದಿಲ್ಲ. ನೀವು ಕುಯ್ಯಪ್ಪ. ನಮ್ಮ ಮಾವನ ಎಷ್ಟು ಕೂದೈತಲೆ. ಅದಕ್ಕೇನು ಹಸಿ ಖಾರಕ್ಕೆ ಜಾಸ್ತಿ ಕಾಳೇನು ಬೇಕಾಗಿ ಹೊಸಿ ಆದ ಸಾಕು. ಹಸಿ ಕಾಳ್ಗ ಏಮಾವ ವಾಯ ಜಾಸ್ತಿ. ವಾಯ ನಮ್ಮ ಕಡೆ ಯಾರು ತಿನ್ನಕ್ಕಿಲ್ಲ. ಇನ್ನು ಎತ್ತ ಕಾಳವಲ್ಲ, ಬರೀ ಅದನ್ನೇ ಹಾಕೋದು. ನಮ್ಮ ಕಡೆ ಇವು ಹಾಕಲ್ಲ. ಎಷ್ಟು ಕೊಯ್ದಿರ ಇಲ್ಲ? ಎಷ್ಟು ಇಷ್ಟ ಕೊಯ್ದಿರೋದು? ಸರಿ, ಮಳೆ ಬರ್ಬಿಟ್ಟು ತೆಳ್ಳಗ ಕಾಳಾಗ್ಬಿಟ್ರೆ ಮಳೆ ಓದಿರಲ್ವ ಮಾವ? ಸೊಪ್ಪು ಹಾಕಂಗಿಲ್ವಾ? ಇದು ಇದ್ರ ಸೊಪ್ಪು ಅಂತಾರೆ. ಎಂಥದ್ದು ಹೇಳಿದ? ಏನು ಸೊಪ್ಪು? ಅಣ್ಣ ಸೊಪ್ಪು ಇದೆ ನೋಡಿ. ಸೇಮ್ ಬಾರೆಗೊಂಬೆ ಇಲ್ಲಿ ನೋಡಿ. ಒಂದು ಗಿಡದಲ್ಲಿ ಒಂದು ಗಂಟ್ಲೆ ಇರ್ಬೇಕಾಯ್ತು. ಒಂದು ಎರಡು ಹಂಗೆ ನೆತಾಡ್ತಾವೆ. ಇದು ಮಳೆ ಇಲ್ದಾನೆ. ಸುಮ್ಮನೆ ನಾವೀಗ ಒಂದು ನಡ್ಕೊಂಡು ಹೋಗ್ತಾ ಇರ್ತೀವಲ್ಲ, ಅವಾಗ ಚೆನ್ನಾಗಿ ಕಾಣ್ತವೆ. ಸೊಪ್ಪಾದರೂ ಅಷ್ಟೇ, ಒಂದೊಂದು ಗಂಟ್ಲೇ ಕಾಣ್ತವೆ ಸೊಪ್ಪು. ನೋಡಿಲ್ಲಿ ಅಣ್ಣೆ ಸೊಪ್ಪು ಹೆಂಗೈತೆ ನೋಡಿ. ಇಲ್ಲಿ ಅಯ್ಯೋ ಹುಸಿ ಇಲ್ಲ ಥರ. ಈಗ ಕುಯ್ಯಕ್ಕೆ ಬಂದಾಗ ಏನ ಅಣ್ಣೆ ಸೊಪ್ಪು ಹಾಕಂಗಿರ ಹಾಕೋ ಸ್ವಲ್ಪ. ಚೆನ್ನಾಗಿರಲ್ವಾ? ಎಂಥದ್ದು ಕಂದ್ರ ಆಗುತ್ತೆ, ಮಳವಾಗೈತಿ. ಕಂದ್ರ ಆಗುತ್ತೆ. ಇನ್ನೆಷ್ಟು ಬೇಕೈತಿ? ಇನ್ನೂ ಸ್ವಲ್ಪ ಕುಯ್ಕ ಆಗಲ್ಲ, ಬರೀ ಕಾಳಲ್ಲೇ ಮಾಡ್ತೀನಿ ಅಂತೀಯಲ್ಲ. ಇದೊಂದು ಸೊಸಿ ನೋಡಿ ಮಗ, ಹೆಂಗೆ ಆಗ್ಬಿಟ್ಟೈತಿ ಇದು. ಯಾಕೆ ಹಿಂಗಾಗಿರೋದು ಅಂತ ಇದು? ನೋಡಿ ಗೌರಿ, ನೀನು ನೋಡಿ ಹಿಡ್ಕ ಕೂಗ್ತಾ ಕುಂತಾಳ ಅಲ್ಲೇ. ಬಾಯಿ ಇನ್ನೊಂದ್ಸಲ ಊಟ ಹೋಗಿ ಅಂತ ಕುಯ್ಕ. ಇನ್ನೂ ಸ್ವಲ್ಪ ಇಲ್ಲೊಬ್ಬ ಈ ಕಡೆ. ಅವಳಿಗೆ ಏನು ಆಗಿರೋದು ಕೇಳು. ವ್ಯಾ ಅಂತ ಬಡ್ಕತ್ತ ಕುಂತಾರೆ. ಅಲ್ಲಿ ಗಿಡ ಒಣಗ್ತವೆ. ಆರೆ ಮಾಡುವಾಗ 2 ತಿಂಗಳಾಯ್ತು ನಾವು ಬುಡ್ಸ್ಕೊಳ್ಳ ಜಲ್ದಿ. ಎಲ್ಲಿ ಬುಡ್ಸಿದಿಲ್ಲ ಇನ್ನು ನೋಡಿ. ಅಯ್ಯೋ, ಈ ಸೂದ್ರೆ ಎಷ್ಟಾಯ್ತು ಅಂದ್ಕೊಂಡಿದೆ ಕಾಳು. ಅವಳಲ್ಲೇ ಓಡೋರ್ಲ ಕಡೆಗೆ ಬಂದು ಓಡೋರ್ಲಲ್ಲಯ್ಯ. ಹಾಲು ಬಿಡ್ಲಿ ಅಂತ ಅಡುಗೆ ಮನೆಗೆ ಹೋಗಂಗಿಲ್ಲ ಕಮ್ಮ. ಅದು ಸುತ್ತ ಅದು ಬೆಳಗ್ಗೆ ಹೋಗಿ ಎಂತ ನೋಡು. ಎದ್ದು ನಮ್ ಬಾಕ್ಲು ಕೆರೆಯಕ್ ಹೋಗ್ಬಿಡಲ್ಲ. ಬಾ ಹಾಲಿಸ್ಕೊಂಬರಕ್ ಹೋಗೋಣ ಅಂತ ಗೊತ್ತಲ್ಲ. ನಾನು ಎಲ್ಲಿ ಹೋಯ್ತೀನಿ ಅಲ್ಲೇ ಸುತ್ತದ ಹಾಲಿಸ್ಕೊಂಬರೋರು. ಕುಡಿದ್ಬಿಟ್ಟು ಅದಾಡ್ತಾಳೆ. ಹಾಲು ತಂದು ಫಸ್ಟ್ನೇ ಸಲಿನೇ ಅದಕ್ಕೆ ಈ ದೇವರಿಗೆ ತಳಿಗೆ ಮಾಡ್ತಾರಲ್ಲ, ಹಂಗೆ ಅದು ಫಸ್ಟ್ ತಂದು ಹಾಲ ಬಿಡ್ಬಿಡ್ಬೇಕು. ಅವ್ರ ಮೇಲೆ ಒಂದಂಗ ರೋಸೋದಿಲ್ಲಪ್ಪ. ಅವರು ಅನ್ನ ಇದಾಗ್ತಾರಲ್ಲ, ಇವು ಸಣ್ಣದಿಂದ ರೂಢಿ ಮಾಡ್ಬಿಟ್ರೆ ಅವರು. ಅದು ರೂಢಿ ಮಾಡ್ದಂಗೆ ಕೇಳ್ತಾರೆ. ಚಮಚಲ್ ಕೆಡಿಕೊಂಡು ಹೋಗಿದ್ನಲ್ಲ, ಅದೀಗ ಹಂಗೆ ಕೇಳ್ತದೆ. ಅವಾಗ ಚಮಚಲ್ ಕೆಡಿಕೊಂಡು ಹೋಗಿವಿ.
ಬತಾನೇ ಇರ್ಲಿಲ್ಲ ಈ ಕಡೆಗೆ ಸೇರ್ಕೊಂಬಿಟ್ಟು ಕಣ್ಣೆ ಬಿಟ್ಟಿರ್ಲಿಲ್ಲ ಅಲ್ವಾ ಇನ್ನೂ ಇಟ್ಕೊಂಡ್ ಬಂದಾಗ ಇನ್ನು ಕಣ್ಣೆ ಬಿಟ್ಟಿರು ಮಂಚ ಗುತ್ಕೊಳ್ಳೋದು ಅಂಥದ್ದು ಯಾಕೆ ಇಟ್ಕೊಂಬಂದ್ರಿ ಅಂತವನ್ನೇ ಸಾಕ್ಬೇಕು ಇಟ್ಕೊಂಬಂದು ರೂಢಿ ಆಯ್ತಾ ಚೆನ್ನಾಗಿ ಕಣ್ಣೆ ಬಿಟ್ಟಿರ್ಲಿಲ್ಲ ಇನ್ನು ಇವಾಗ ನೋಡು ಚಾಂಪಿಯನ್ ನಿನ್ನೆ ಕಣ್ಣು ಬಿಡಿಸ್ತಲ್ವ ಚಾಂಪಿಯನ್ ಆಡ್ತಾರೆ ಬ್ರಾದೆಲ್ಲ ಅದು ಯಾವ ಮೈದಲ್ಲಿ ಬತ್ತೊಳೋ ಗೊತ್ತಿಲ್ಲ ನಂಗೆ ಕಾಲು ನೀಡ್ಕೊಳಂಗಿಲ್ಲ ಕೆಳಕ್ಕೆ ಕಾಲಡಿನೇ ಕಾಯ್ತಾಳೆ ಮಲ್ಕೊಂಡು ಕೊಟ್ಟನ್ ಕರೆಂಟ ಅಲ್ಲಿ ನಿಮ್ಮ ಕಡೆ ತಡ್ನೆ ಯಾರು ಬೆಳಿತಾನೆ ಈಗ ಹೆಸ್ರು ಹಾಕ್ಬೇಕಣ ಜಾಸ್ತಿ ಇದಾಕತ್ಲ ಹೆಸರು ಕಡ್ನಿಕಾಳು ಇದಾಕತ್ಲ ಇಲ್ಲ ಇದು ಜಾಸ್ತಿ ತಿನ್ನಲ್ಲ ಕೆಲವರು ಕೆಲ ಜನ ಹಾಕ್ತಾರೆ ಜಲ್ ಬರ್ತಿದ್ವು ಅಂತವ ಇದ್ರಲ್ಲಿ ದೋಸೆ ಮಾಡಿರ್ ಚೆನ್ನಾಗಿ ನಾವು ಹೋಸಲ ಯಾವಾಗಲೂ ಒಂದು ಕ್ವಿಂಟಲ್ ಬೆಳೆದಿದ್ದಲ್ವಾ ಹೋಸಲಿ 80 kg ಆಗಿತ್ತು 80 kg ಹಾಕಿ ಅಲ್ಲಿ ತಗೊಂಡೋಗ್ಬಿಟ್ಟು ಬೆಲೆ ಕಸ್ಗೆ ಹಾಕಿ ಬಂದಿದ್ದು 85 kg ನಾವು ಬೆಳೆದ ರೇಟ್ ಏರಕ್ಕಲ್ಲ 30 ರೂಪಾಯಿ ಕೆಜಿ ಇದು ಇದರಲ್ಲಿ ದೋಸೆ ಮಾಡಿ ಚೆನ್ನಾಗಿರ್ತದೆ ಒಂದೇನು ಮಾಡುದು ಅಷ್ಟೇ ಕಡಲೆ ದೋಸೆ ಇವೆಲ್ಲ ಕಣೆ ಮಾಡೋಕ್ಕೆ ಕಾಳು ನಮ್ಮ ಅಪ್ಪನೂ ಸುಲ್ಕೊಟ್ಟು ಹೋಯ್ತು ನಮ್ಮನೆಯವ್ರು ಎಲ್ಪ್ ಮಾಡಿದ್ರು ಸುಲಿಯೋಕ್ಕೆ ನೋಡಿ ಫ್ರೆಂಡ್ಸ್ ಈಗ ಈ ಸೀಸನಲ್ಲಿ ತಿಂದರೆ ಏನಾಗಲ್ಲ ಅಂದರೆ ಕೆಲವರಿಗೆ ಈ ಕಾಳು ಆಗಲ್ಲ ಅಂದರೆ ವಾಯ ಅಂತ ಅಂತಾರೆ ಸೊಂಟ ಎಳ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ತಿಂದರೆ ಏನಾಗಲ್ಲ ನಾನು ಅದಕ್ಕೆ ಇದು ಹಸಿ ಖಾರ ಮಾಡ್ತಾ ಇದ್ದೀನಿ ಹಸಿ ತಡ್ನಿಕಾಯಿಂದ ಹಸಿ ಖಾರ ಮಾಡ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ನಮ್ಮ ಅಪ್ಪಂಗೆ ಸ್ವಲ್ಪ ಕಣ್ಣು ಕಾಣಿಸಲ್ಲ ಹುಳಪಳ ಹಾಕ್ಬಿಟ್ಟೈತಿ ಅಂತ ಕೇರಿದ್ರು ಹುಳು ಆಯ್ತು ಇಲ್ಲೇ ಐತೆ ನೋಡು ಹುಳ ಫಾರ್ಮ್ ನೋಡಿ ಹೆಂಗೈತಿ ಇಲ್ಲೊಂದು ಐತೆ ನೋಡಿ ಏನೋ ಡೈರೆಕ್ಟ್ ಹಂಗೆ ಹಾಕಿರಿ ಮುಗಿದ ಕತೆ ಹಂಗಾರೆ ಹುಳಗಳು ಮಾವನ್ ಕಣ್ಣು ಬೇರೆ ನೀಟಾಗಿ ಆಗಲ್ಲ ಹಾಕಿದ್ರೆ ಹಾಕೈತೆ ಇಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡ ನೀರು ಚೆನ್ನಾಗಿ ಕಾದೈತೆ ಇದು ಹಿಂಗೆ ಬರೋದು ಕೂಡ ಉಳ್ಕುತ್ ಕಾಳು ಹಾಕೈತೆ ಕೇಳ್ಬೇಕು ನೀರು ಮಳ್ಳು ಆಯ್ತಕ್ಕಂತ ಕಾಳು ಬೀಳ ಒಳ್ಳೆ ಬಿಸಿನೀರು ಚೆನ್ನಾಗಿ ಕಾದವ ಈಗ ಅದು ಒಳಗೆ ಹಾಕ್ಬಿಟ್ರೆ ನೋಡಿ ಉಳ್ಕಾಗಿರ್ ಗೊತ್ತಾಯ್ತು ಆಗಿಲ್ಲ ಅವ್ರ ಚೆನ್ನಾಗಿ ಕಾಳು ಚೆನ್ನಾಗದ ಉಳ್ಕೊಂಬಿಡ್ತೀನಿ ಕಾಲು ತೊಳ್ಕೊಂಬಂದಿದ್ದೀನಿ ಇದೇನು ಒಂದು ಗಳಿಗೆ ನೀರು ಮಳೆ ತಗೋತೇವೆ ಒಂದು ಗಳಿಗೆ ಬಂದೋಯ್ತಾವ ಕಾಳು ಏಯ್ ನೋಡ್ರಿ ಓಹೋ ಆಲೆ ಕಾಳ ಯಾಕಂದ್ರೆ ಇಲ್ಲಿ ಹಿಂಗೆ ನೋಡ್ರಿ ಒಂದು 8 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ತೊಳ್ಕೊಂಡು ತಗೊಂಬಿಟ್ಟು ಬಂದಿದ್ದೀನಿ ಫ್ರೆಂಡ್ಸ್ ಮತ್ತು ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಕಾಳಿಗೆ ಕಡ್ಡಿ ಚುಚ್ಚು ಹಾಕಿದ್ರೆ ಎತ್ಕೊಳ್ಳೋದು ಸುಲಭ ಆಗ್ತದಲ್ಲ ಸೊಪ್ಪು ಹಾಕಿದ್ರೆ ಕಡ್ಡಿ ಚುಚ್ಚು ಹಾಕ್ತೀನಿ ಸೊಪ್ಪು ಹಾಕ್ಲಿಲ್ಲ ಅಂದರೆ ಈ ಥರ ಹಾಕ್ತೀನಿ ತಗೊಳ್ಳೋದೇನು ಕಷ್ಟ ಆಗಲ್ಲ ಅದಕ್ಕೆ ಇವಾಗ ಆಯ್ತು ಆಯಿತಾ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ನಾನು ನಾಳಿಕೆ ಹೋಗ್ತೀನಿ ಅಂತ ನಾಳೆ ಹೋಗ್ತೀನಿ ಅಂತ ಐತಲ್ಲ ಇನ್ನೊಂದು ವಾರ ಯಾವತ್ತು ಹೇಳಿ ಬಂದಿದ್ದು ಇನ್ನೊಂದು ವಾರನೂ ಇಲ್ಲಕಂದ್ರೆ ನಾಳೆ ಹೋಗ್ತೀನಿ ಅಂತ ಐತಿ ನಾಳೆನ ಪೂಜೆ ಫೋನ್ ಮಾಡಿ ಕೇಳಬೇಕು ಅದೇ ಸೀದಾ ಇದೆ ಚೆನ್ನಾಗಿ ಆಗಿರೋದು ಅದು ಸೀದ ಹೋಗಿಲ್ಲ ಕಣಪ್ಪ ಚೆನ್ನಾಗಿ ಮೇಲ್ಗಡೆ ಹಸಿ ಖಾರ ಚೆನ್ನಾಗಿರ್ತದೆ ಇದು ಬಸ್ಸಾರು ಮಾಡ್ತೀವಲ್ಲ ಅದಕ್ಕಿನ್ನ ಇದು ಫಸ್ಟ್ನೇ ಸಲ ಹಸಿ ಖಾರ ಮಾಡ್ಕೊಂಡು ತಿನ್ಬೇಕು ಚೆನ್ನಾಗಿರುತ್ತೆ ದುಡ್ಡು ಎಷ್ಟು ಕೊಟ್ಟು ಕಳಿಸ್ತೀರ 2,500 2.5 ಸಾವಿರ ಎಲ್ಲ ಐತಪ್ಪ ನಿಂತ ನಂತ ಎಲ್ಲ ನಿಂತ ಅದೇ ಮಾರಿ ಹಬ್ಬ ಮಾಡ್ತಾರೆ 2.5 ಸಾವಿರ ಕೊಟ್ಟು ಕಳ್ಸೋಕೆ ಅಂತ ದುಡ್ಡು ಇಲ್ರಿ ನಿಂತಾನೆ ಮಡಿಕೊಂಡ್ರೆ ಕೊಟ್ಟು ಕಳ್ಸು ಹಿಂಗೆ ಅದಕ್ಕೆ ಕಡ್ಡಿ ಚುಚ್ಚಿಬಿಟ್ಟು ಹಾಕು ಅಂತ ಅಂದಿದ್ದು ಆ ಕೆರೆಯಲ್ಲಿ ಮೀನು ಹಿಡ್ದಂಗೆ ಆಯ್ತದ ಈಗ ಇಲ್ಲ ನಾನು ಎಷ್ಟು ಮೆಣಸಿನ್ಕಾಯಿ ಹಾಕಿದ್ದೀನಿ ಅಂತ ಲೆಕ್ಕ ಮಾಡಿಕೊಂಡಿದ್ದೀನಿ ನಾನು ಎಷ್ಟು ಹಾಕಿದ್ದೆ 8 ಹಾಕಿದ್ದೀನಿ 4 ಆದವು
5 6 7 7 ಇನ್ನೊಂದು ಕರೆಕ್ಟ್ ಲೆಕ್ಕ ಮಾಡ್ಕೊಂಡು ಹಾಕಿದೆಯಲ್ಲ. 8 ಮೆಣಸಿನ್ಕಾಯಿ ಕರೆಕ್ಟಾಗಿ. ಕಾಳು ಬೆಂದಿದ್ದಾವೆ. ಆಗ ಮುದ್ದೆ ಬಿಡ್ತೀನಿ. ಕಾಳು ಬೆಂದಿದ್ದಾವೆ. ಕರೆಂಟ್ ಅಂತೂ ಹೋಗೈತೆ. ಈಗ ನಮ್ಮ ಮನೆಯವರು ಹಂಗೆ ಹಸಿಗೆ ಹೋಗ್ತಾರೆ, ಕಿವುಚ್ಕೊಂಡು ಊಟ ಮಾಡ್ತಾರೆ. ಅದು ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಡೈಲಿ ಹಸಿ ಖಾರ ಅಲ್ವಾ? ಅದು ಚೆನ್ನಾಗಿರುತ್ತೆ. ಅಪ್ಪ ಒಂದು ಸ್ವಲ್ಪ ದಿನ ಇರುತ್ತೆ ಅಂತ ಅನ್ಕೊಂಡಿದ್ದೆ ನಾನು. ಈಗ ಭಾನುವಾರ ಅಲ್ಲಿ ಏನೋ ದೇವ್ರು ಓಪನ್ ಮಾಡ್ತಾರಂತಲ್ಲ, ಗಣೇಶ ದೇವಸ್ಥಾನ ಓಪನ್ ಮಾಡಿದ್ರೆ ಅದು 48 ದಿನ ಅಲ್ಲಿ ಏನು ನಾನ್ ವೆಜ್ ತಿನ್ನಂಗಿರಲಿಲ್ಲ ಫ್ರೆಂಡ್ಸ್. ಆಮೇಲೆ ಶನಿವಾರನೇನೋ ಅಂದರೆ ಒಂದೊಂದು ಒಕ್ಲಿಗೆ ಒಂದೊಂದು ದಿನ ಪೂಜೆ ಅಂತ ಹಾಕಿದಾರಂತೆ. ಶನಿವಾರ ಬಂದು ನಮ್ಮ ಇದಕ್ಕೆ ಹಾಕಿದಾರಂತೆ. ಅದು ಏನು 1,000 ರೂಪಾಯಿನ ಹಾಕಿದಾರಂತೆ ಒಬ್ಬೊಬ್ಬರಿಗೆ ಪೂಜೆಗೆ. ಅದಕ್ಕೆ ಹೋಗ್ತೀನಿ, ನೀವು ಬನ್ನಿ ಬೇಕಾದ್ರೆ ಶನಿವಾರ ಪೂಜೆ ಮಾಡಿಸ್ಕೊಂಬಿಟ್ಟು ಬರೀರಂತೆ. ನಾನು ಹೋಗಿ ಶುಕ್ರವಾರ ಹೋಗಿ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿರ್ತೀನಿ, ಅಚ್ಚುಕಟ್ಟು ಮಾಡಿರ್ತೀನಿ. ಬನ್ನಿ ಅಂತ ಐತೆ, ನೋಡಬೇಕು ಏನು ಮಾಡ್ಬೇಕಂತ. ನಮ್ಮನೆ ರಜೆ ಇನ್ನೂ ಹೋದ್ರೆ ಎಷ್ಟು ದಿನಕ್ಕೆ ಬರೋದು? ಹೋದ್ರೆ ನೆಕ್ಸ್ಟ್ ದಿನ ಬರುತ್ತೆ. ಅದೇ ಹೋಗಿ ನಾವು ಹೋಗಿ ಕರ್ಕೊಂಬಂದ್ರೆ ಮಾತ್ರ ಬರ್ತದೆ ಅಷ್ಟೇ. ತಾನಾಗಿ ಅಂತೂ ಖಂಡಿತ ಬರೋಲ್ಲ. ಇಲ್ಲ ನಮ್ಮ ಮಾವಂಗೆ ಇಲ್ಲಿರೋಕೆ ಜಾಸ್ತಿ ಇದೇ ಇಲ್ಲ. ಅಂದರೆ ಬೇಜಾರು. ನಮಗೆ ಅದು ಅಭ್ಯಾಸ ಆಗೋಗ್ಬಿಟ್ಟೈತೆ. ಅವರು ಜನಗಳ ಜೊತೆ ಬೆರ್ತವರು. ನಮ್ಮಪ್ಪ ಫ್ರೆಂಡ್ಸ್ಗಳು ಬೇರೆ ಜಾಸ್ತಿ. ಹಂಗಾಗಿ ನಮ್ಮಪ್ಪ ಇಲ್ಲಿ ಇಷ್ಟಪಡಲ್ಲ. ಏನೋ ಬರ್ತದೆ, ಸ್ವಲ್ಪ ದಿನ ಇರ್ತದೆ ಅಷ್ಟೇ. ನನಗೆ ಹೋಗ್ತೀನಿ ಅಂತ ನಿನ್ನೆನೇ ಅಂತಲ್ಲ, ನಿನ್ನೆಯಿಂದ ಆಲ್ರೆಡಿ ಅಲ್ಲೇ ಬೇಜಾರಾಗ್ತೈತಿ. ಹೆಂಗೋ ಜೊತೆಗಿತ್ತು, ಹೋಗ್ತೀನಿ ಅಂತೈತೆ ಅಂತ ಅಂದ್ಬಿಟ್ಟು ನಿನ್ನೆಯಿಂದ ಅಲ್ಲೇ ಬೇಜಾರಾಗ್ತೈತಿ. ಈ ಆ ಕಡೆ ಕಲ್ಲಿ ಮಾತಾಡೋಕೆ ಹೋಯ್ತಾಳೆ ನಮ್ಮ ತಮ್ಮನ. ಅಲ್ಲಿ ನಮ್ಮ ತಮ್ಮನ ಜೊತೆ ಮಾತಾಡೋಕೆ ಇದು ಯಾರು ಅವ್ರ ತಮ್ಮನ ತೋರಿಸಲ್ಲ. ಶಿವ ಬ್ರದರ್ಗೆ ಎಷ್ಟು ಜನ ಮಕ್ಕಳು, ಅಲ್ಲ ಶಿವ ಬ್ರದರ್ ತಂದೆಗೆ ಎಷ್ಟು ಜನ ಮಕ್ಕಳು ಅಂತ ಕೇಳ್ತೀರಾ? ಇವ್ರು ಬಂದು ಇಬ್ಬರಿದ್ದಾರೆ, ಇಬ್ರು ಗಂಡು ಮಕ್ಳೇನೆ, ಹೆಣ್ಮಕ್ಳಿಲ್ಲ. ನಮ್ಮ ಮನೆಯವರು ಫಸ್ಟ್ನೇವರು. ಇವ್ರು ತಮ್ಮ ಒಬ್ಬರಿದ್ದಾರೆ, ತಮ್ಮನಿಗೂ ಮದುವೆ ಆಗಿದೆ. ಮದುವೆ ಆಗಿ ಅವ್ರಿಗೆ ಪಾಪು ಸಹ ಇದೆ. ಅವರು ಅಲ್ಲಿದ್ದಾರೆ. ನಮ್ಮ ಈಗ ಅಪ್ಪ ಅವ್ರ ಜೊತೆ ಹೋಗಲ್ಲಿ ಮಾತಾಡ್ಕೊಂಡು ಅವರೇ ತೋರಿಸ್ತಾ ತಮ್ಮ ಅಲ್ಲಿಗೆ ತಣ್ಣೆ ಕೊಯ್ಬೇಕಾರೆ ಅಂತ ನೋಡೋದು ತೋರಿಸಿದ್ಯಾ? ಕ್ಲೀನಾಗಿ ತೋರಿಸ್ತಿಲ್ಲ ಹಂಗೆ ಹೊಂಟೋದು. ಅಲ್ಲಿ ಮಾತಾಡ್ಕೊಂಡು ತಮ್ಮ ನಾವಿಬ್ರು ಗಂಡು ಮಕ್ಕಳು. ನಮ್ಮ ಅಪ್ಪ ಇಲ್ಲ, ಅವ್ರು ತೀರೋಗಿದ್ದಾರೆ. ನಮ್ಮ ಅಮ್ಮ ಒಂದಿದೆ. ನೀವು ನಿಮ್ಮ ಅಪ್ಪನಿಗೆ ನೀವೆಷ್ಟು ಜನ ಮಕ್ಕಳು ಅಂತೀರಾ? ಇವ್ರ ಅಪ್ಪನಿಗೆ ಇವರು ಇಬ್ರು ಗಂಡು ಮಕ್ಕಳು, ನಮ್ಮಪ್ಪನಿಗೆ ನಾವು 3 ಜನ ಹೆಣ್ಮಕ್ಳು ಅಷ್ಟೇ. ನಮ್ಮ 3 ಜನ ಹೆಣ್ಮಕ್ಳು, ನಾವು 3 ಜನ ನಾವು ಹೆಣ್ಮಕ್ಳು. ಹಸಿ ಖಾರಕ್ಕೆ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು ಮತ್ತು ಹುಣಸೆಹಣ್ಣು ಇಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಬೇಯಿಸಿರೋ ಹಸಿರು ಮೆಣಸಿನ್ಕಾಯಿ, ಸುಟ್ಟಿರೋ ಬೆಳ್ಳುಳ್ಳಿ, ಈರುಳ್ಳಿ ಇದನ್ನು ಹಾಕ್ಕೊಂಡಿದ್ದೀನಿ. ಇದನ್ನ ಹಾಕ್ಕೊಂಡು ನೋಡಿ ಇಷ್ಟೇ, ಜಾಸ್ತಿ ಕಳಕಲ್ಲ, ಇಷ್ಟೇ ಹಾಕ್ಕೊಂಡು ಇವಾಗ ಉಪ್ಪು ಹಾಕ್ಕೊಂಡು ರುಬ್ಕೊಂಡ್ಬಿಡ್ಬೇಕು. ಉಪ್ಪು ಹಾಕ್ತೀನಿ. ರುಬ್ಕೊಂಡ್ಬಿಡ್ತೀನಿ. ಬಿಸಿ ಮುದ್ದೆ ರೆಡಿ ಆಗ್ತೈತೆ. ಈ ಥರ ಉಪ್ತೈತೆ. ನಿಮ್ಮ ಗೊಂಬೆಲ್ಲ ಇವತ್ತು ಕಾಣ್ತಾರಲ್ಲ. ಭಾನುವಾರ ಹೋಗಿ ಒಂದು ತಾಳಪ್ಪ. ಏಯ್ ಯಾಕೆ ಹಂಗೆ ಬಿಡ್ಕತ್ತ ಇದ್ದೀನಿ? ಓ ನಿಮ್ಮ ಕಂಬಲ್ಲಿ ಅಲ್ಲಿ ಕುಂತು ಅಲ್ಲಿ ಬತ್ತೈತೆ. ಅದಕ್ಕೆ ಯಾಕೆ ನಿಮ್ಮೆಣ್ಣಲ್ಲಿ ಹಿಂಗೆ ಮುಣಗ್ತಾವಲ್ಲ ನೋಡಿ. ಗಿಡ ಅಲ್ಲಲ್ಲಿಗೆ ಮುರಿದು ಅಲ್ಲಿ ಮನೆಯಿಂದ ಕೋಳಿ ಎದುರ್ಸ ಕುಂತಾಳೆ. ಕೋಳಿ ಎದುರಿಸ್ಕೊಂಡು 12 ನಿಮ್ಮೆ ನಾಳೆ ಬತ್ತೋದಂಗೆ ಆಗವು. ಗಿಡ ಮುರ್ಕೊಂಡು ಇದಾಗಿರೋದು ಗಾಳಿ ಬರ್ತಕ್ಕೆ. ಗಾಳಿ ಪಡ್ತಕ್ಕಲ್ಲ. ಹುಳ ಏನಾರು ಇದ್ರೆ ಕಡ್ಡಿ ಕಡಿತಲ್ಲ, ಅಲ್ಲೇ ಕಟ್ಟಾಯ್ತದೆ. ಇದು ಕಡಿಯಲ್ಲ ಅಂತ ಐತಾರ. ಮತ್ತೆ ಅಲ್ಲಿ ಗಾಳಿ ಪಡ್ತಿಲ್ಲ ಹೊಡಿತದೆ.
ಗಾಳಿ ಬೀಸ್ತದಲ್ಲ, ಒಸಿ ಗಾಳಿ ಬೀಸ್ತದ ಮಧ್ಯಾಹ್ನ ಹೊತ್ತು. ತೂಕಕ್ಕೆ ಹಂಗೆ ಗಿಚ್ಗಣೆ ಅಪ್ಪಾರ ಐದವೆ, ಒಂದೇ ಇದ್ರಲ್ಲ ಐದವೆ. ಒಂದೇ ಗೊಂತ್ಲಲ್ಲಿವೆ. ಕೋಳಿ ಹಿಡ್ಕೊಂಡೈತಿಯಾ? ಮಾಡ್ಕೊಳಪ್ಪ, ಹಿಡ್ಕೊಂಡವ ಬೇಡ. ಯಾವ ಕೋಳಿ ಬೇಡ ಬೇಡ ಬೇಡ. ಬಂದ ಅವ್ನು ಹಿಡ್ಕೊಂಡಾಗ ಅಲ್ಲಿ ಬತ್ತಾವ ನೋಡಲ್ಲ ಅವ್ನು ರೌಡಿ. ಯಾವ ಕೋಳಿ ಬೇಡ. ಒಂದ್ಸಲ ಯಾವಲ್ಲ ಒಂಜಿನ ಹಿಡ್ಕೊಂಡು ವಾಪಸ್ ನಾವೇ ಹಿಡ್ಕೊಬೋದ್ವಲ್ಲ, ಕಿತ್ತಾಡ್ಕೊಂಡು. ಕುಕ್ಕಿ ಹಾಕ್ಬಿಟ್ಟಿದ್ದು ಅವ್ನು ನಿಮ್ಮ ಮತ್ತಿರ್ಲಿ ಇನ್ನೂ ಅವಾಗ. ಇಲ್ಲಿದ್ದಾಗ ಮತ್ತಿರ್ಲು ಅವಾಗ ಐತಿಲ್ಲ. ಮತ್ತೆ ನಾವೇ ವಾಪಸ್ ಹಿಡ್ಕೊಂಬಂದ್ವಲ್ಲ, ಮತ್ತೆ ವಾಪಸ್ ಎಲ್ಲ ಕುಕ್ಕಿ ಇದ್ ಮಾಡಾಕ್ಬಿಟ್ಟಿದ್ದ. ಸೇರಿಸ್ತಿತ್ತಿಲ್ಲ ಅಂದ್ಬಿಟ್ಟು ಓಡ್ಸಾಡೋದು ಅಂದ್ಬಿಟ್ಟು. ಇಲ್ಲಿ ಬಂದ ಚೆನ್ನಾಗಲ್ವಾ? ಇಲ್ಲಿ ಬಂದಾಗ ಚೆನ್ನಾಯ್ತು, ಅದು ಯಾರಿಗೋ ಕೊಟ್ಟು. ಅವನ ಮುಂದೆ ಕೊಡ್ತಾವು ಹಂಗೆ ಮಾಡಿದ್ದು. ಇವನು ಕೊಡಲ್ಲ, ದೇವ್ರು ಮಾಡ್ತೀನಿ. ಮೊದ್ಲು ನಮ್ಮ ಇದ್ವಲ್ಲ, ಮುಂಜಿಲ್ಲ ಅಂತ ಹಿಡ್ಕೊಂಡೋಗಿದ್ದದ. ಅಲ್ಲಿ ಹಿಂದ್ಗಡೆ ನೋಡ್ತಾವನ ಏನು ಇನ್ನು ಎಷ್ಟು 4 ಗಂಟೆಗೆ ಎದ್ದು ಬಿಡ್ತಾನ ಅಲ್ಮ ಅವನು. ಯಾವುದು ಅದು ದೇವ್ರ ಸಾಕಾರ ಕಣೋ. 4 ಗಂಟೆಗೆ ಎಬ್ಬಿಸ್ಬಿಡ್ತಾನೆ. ಭಗವಂತ ಸಮುದ್ರ ಸ್ಥಾನಕ್ಕೆ ಹೋದಾಗ ತಲೆ ಕಡಿದಾಗ ಭಗವಂತ ಸಮುದ್ರಕ್ಕೆ ಸ್ಥಾನಕ್ಕೆ ಹೋಗಿ ತಲೆ ಕೊಡ್ಬೇಕಲ್ಲ, ಅವಾಗ ಇದ್ರ ಮ್ಯಾಲ ಬಿದ್ದಾಗ ಆ ನೀರು ತಲೆಗೆ ಆರ್ತಂತೆ. ಅದಕ್ಕೆ ಸ್ನಾನಕ್ಕೆ ಹೋದಾಗ ತಲೆ ಕೊಡೋದಾಗ ನೀರು ಕೋಳಿ ಮೇಲೆ ಈಗ ಎಚ್ಚರಿಕಾಗಿ ಕೂಗ್ತಂತ. ಅವಾಗ ಮತ್ತೆ ಈಗ ಕೂಗ್ತಾವೆ, ಬೆಳಗಿನ ಜಾವ ನಾಯಿ ಬಡ್ಕತ್ತಪ್ಪ ಏನೋ ಬಂದೈತಿ. ರಾತ್ರಿ ಹೊತ್ತು ನಾವ್ ಎದ್ದು ಆಚೆ ಬರ್ತೀವಪ್ಪ. ಇವಾಗೆಲ್ಲ ನೀನು ಇರತ್ತು ಬರ್ತಾರ ಅಷ್ಟೇ. ಬರ್ತೀಯ ನೀನೇ ರಾತ್ರಿ ಹೊತ್ತು ಆಚೆಗೆ ಬರೋಕೆ ಹೆದರ್ಕತ್ತೀಯ, ಏನು ಚಿರ್ತ್ಕೊಂಡ್ಬಿಡ್ತದೆ ಅಂತ. ನಮ್ಮ ಅಪ್ಪ ಒಂದ್ಸಲಿ ಕಣ್ಣಾರೆ ನೋಡಿದ್ರೆ ಒಂದ್ಸರಿ ಡೈರೆಕ್ಟ್ ಅಲ್ಲಿ ಹೊಡ್ಬಿಟ್ರೆ ಹೋಯ್ತು ಕತೆ. ಬರೋದೇ ಇಲ್ಲ ಈ ಕಡೆ ತಲೆದೇ ಹಾಕಲ್ಲ. ಅವ್ ನೀನೊಂದ್ಸರಿ ಹಾಲು ಕರಿಬೇಕಾದ್ರೆ ಮುಂದಕ್ಕೆ ಹೊಡ್ ಬಂದ್ಬಿಟ್ಟಿತ್ತಲ್ಲ, ಹಂಗೇನ ಬಂದ್ರೆ ಅವಾಗ ಅಲ್ಲಿ ರೋಡಿಗೆ ಬಂದು ಹಿಡ್ಕೊಂಡಾಯ್ತಲ್ಲ ಅವಾಗ. ಒಂದ್ಸಲಿ ಡೈರೆಕ್ಟ್ ರೋಡಿಗಲ್ಲ ಕಣ, ಅದು ಬೇರೆ ಇಲ್ಲಿ ನಿನ್ನ ಹಿಂದೆ ಹಿಡ್ಕೊಂಡು ಹೋತಲ್ಲ ಹಾಲು ಕರಿವಾಗ 6 ಗಂಟೆಯಲ್ಲಿ ನೀವು ಯಾವ ಗಾಡಿ ಇರಲಿಲ್ಲ. ಒಂದ್ಸಲಿ ನಮ್ಮ ಅಪ್ಪ ಕಣ್ಣಾರೆ ನೋಡ್ಬಿಟ್ರಿ ಈ ಕಡೆ ತಲೆನೇ ಹಾಕಲ್ಲ ಊರಿಗೆ. ನಮ್ಮ ಬೆಕ್ಕಿಗೆ ಮಾತ್ರ ಇಷ್ಟೊತ್ತಕಲ್ಲಿ ಆಟ ಆಡ್ತಾ ಇದ್ಲು. ಈಗ ನಾಳೆ ಮುದ್ದೆ ತಿರ್ತಾ ಬಂದ್ಲು, ಬಿಸಿ ಮುದ್ದೆ ಉಣ್ಣಕ್ಕಾಲೆ. ತರಕಾರಿ ಎಲ್ಲೂ ಕಾಣಂಗಿರಲಿಲ್ಲ. ಯಾರು ಅವಳು ಸಿದ್ದಿ ಇಷ್ಟೇ ಇಷ್ಟ ಕುಮಾರ್ಗೆ ಅಲ್ಲಿ ಕೊಡಕ್ಕಲ್ವಾ ಮುದ್ದೆ ತಗೊಂಡಾಗಲ್ಲ, ಅಲ್ಲಿ ಆರೋದ್ರೆ ಉಣ್ಣಕ್ಕಾಗಲ್ಲ ಮಧ್ಯಾಹ್ನ ಟೈಮ್. ಮುಚ್ಚ ಬಾಯ, ನೀನು ಕೊತ್ತೀನ ಏನು? ಓಹೋ ಅದು ಸಪ್ರೇಟ್ ಬೇರೆ ಇದು. ಓಡಾಡಕ್ಕಾಗಲ್ಲ, ಅಲ್ಲೇ ಮನೆಗೆ ತಕ್ಕ ಯಾಕಪ್ಪ. ಕರ್ಕೊಂಡಮ್ಮ ನೀನೇ ತಗೆ ಗೊಂಬೆ ಕರ್ಕೊಂಡು ಹೋಗಿ ಎಲ್ಲಿ ಸಾಕಿದ್ರು ಎತ್ತೋಗು ಬರ್ದಂಗೆ ಹಾಕ್ಕೊಂಡು ನಾವು ಕೋಳಿದ್ರು ಎತ್ತೋಗು ಬರೋಕ್ಕಾಗಲ್ಲ. ಏನು ಬೇಡ ಕೋಳಿ ಸಾಕಿರ್ ಒಳ್ಳೆ ಆದಾಯ ಐತೆ. ಅದಕ್ಕೆ ನೀವಂತೂ ಸಾಕು ಮಾಡ್ಕೊಂಡು ಇಲ್ಲಿ ಸಾಕ್ಬೋದು, ಏನು ಮಾಡ್ತೀವಿ. ಸಾಕ್ಬೋದು. ಹೊಸರು ನೋಡಿ ಹೆಂಗೈತೆ. ಏನು ಗೊತ್ತಾ, ಗುಬ್ಬ ತಂದು ಮಾಡಿಕೋಬೇಕು. ಬರೀ ಬಿಡಬಾರ್ದು, ಹಾಕಿ ಗುಬ್ಬ ಬೆಳಿಕೆ ಮೇವು ಹಾಕ್ಬೇಕು. ಒಂದಲೇ ಆಯ್ತು. ಪಾಲೆ ಮುದ್ದೆ ಮೇಡಾಗಿ ಹೋಯ್ತಾ ಕುಂತಾಳೆ. ಏಯ್ ತಿರ್ಗಮ್ಮ ಅವಳು ತಿಂದಾಳೆ. ಮತ್ತೆ ತಿರ್ಗಾ ಬಂದ್ಲಲ್ಲ ಉಂಡಾಗಿ. ಏನು ದಿಮಾಕ್ ನೋಡಿ, ಮನೆ ಕಡೆ ಹೆಂಗೆ ತಿಂತಾವಳೆ. ಏನು ಪಾಠ ಮಾಡಿದ್ದಾಳೆ. ಅದು ಎದ್ರ ಕಾಲು ನೋಯ್ತಾವೆ ಅಂತ ಮನೆ ಕಡೆ ತಿಂತಾಳೆ ನೋಡುವ. ಅವಳಿಗೆ ಗೊತ್ತು ನೀವು ಯಾರು ಹಾಕಲ್ಲ, ನಮ್ಮ ಅಮ್ಮನೇ ನಾನು ನೋಡ್ಕೊಳ್ಳೋದು. ನೀನು ಹಾಕ್ತೀಯಾ, ಅವಳು ಒಂದು ಮೂಳೆ ಹಾಕ್ತೀಯಾ, ತಗೊಂಡೋಗಿ ಕೆಂದ ಅಂತ ಸುರಿತೀಯ. ಅವನ ಮನೆ ಕಾಯ್ತಾನೆ, ಇದು ಮನೆ ಖಾಲಿ ಮಾಡ್ತಾವಳೆ. ಒಂದು ಇಲ್ಲಿ ಹಿಡಿಯಲ್ಲ, ಇದು ಯಾವತ್ತೋ ಒಂದೇ ನೀನು ಹಿಡಿದಿಲ್ಲ. ನೀನು ಇಲ್ಲಿ ಹಿಡ್ಕೊಂಬಂದಾಗ ಅವನಿಗೆ ಕಿತ್ಕೊಟ್ರ ತಂಗಿ ಸೊಸೆ ಬಡ್ಡೆಲ್ಲ ಹೋಗಿ ಹಿಡಿಯಕ, ಹಿಡ್ಕೊಂಬತ್ತಾಳೆ. ತಂಗಿ ಸೊಸೆ ಬಡ್ಡೆಲ್ಲ ಹೋಗಿ ಹಿಡ್ಕೊಂಬರಕ್ಕಲ್ವಾ. ನೀನ್ ಕಿತ್ಬಿಟ್ಟು ಅವನಿಗೆ ಕಿತ್ಕೊಡ್ತೀಯಲ್ಲ, ಅದಕ್ಕೆ ನೀನ್ ಇದ್ದಾಗ ಹಿಡ್ಕೊಂಬರಲ್ಲ. ನೀನು ಹೋಗಾದ್ಮೇಲೆ ಹೋಯ್ತಾಳೆ ನೋಡು. ನೀನ್ ಇದ್ದಾಗ ಹಿಡಿತಾಳೆ. ಇವಾಗ ಹಾಕೊಂಡ್ ನನಗೆ ಹಾಕೋತಾರ, ಅವಳು ಆಗ ನಿದ್ದೆ ಮಾಡ್ತಾರೆ ತಿಂದು. ನನಗಿಂತ ಇವಳು ಇಂಪಾರ್ಟೆಂಟು.
ಬಾರೆ ಗೊಂಬೆ. ಹೋಯ್ತು ಈಗ ಕರೆಕ್ಟ್. ಹಾಂ ಈಗ ಬಂದ್ರೆ ಹೆಂಗೆ ಬಿಡ್ತೀನಿ ಗೊತ್ತಾ ನಾನು. ನಮ್ಮ ಗೊಂಬೆ ನೋಡಿ. ಇಲ್ಲ ಬೆಳಿಗ್ಗೆ 6 ಕೊಟ್ಟಿದ್ನಲ್ಲ 10 ಗಂಟೆ ಮುದ್ದೆ ಬಿಸಿಯಾಗೈತೆ ಊಟ ಮಾಡು. ಹಾಂ ಇವತ್ತು ಬ್ಯಾಟಿಂಗ್ ಆಯ್ತೈತೆ. ತುಪ್ಪ ಬೇಡ, ತುಪ್ಪ ಬೇಡ. ಊಟ ಮಾಡು. ಗೊಂಬೆ ಇಸ್ಕಳೆ ಮುದ್ದೆ ಕೊಡು ಒಳಗೋಸಿ. ಉಂಡಿಲ್ವಾ? ಕೊಡು ಒಂಚೂರು, ಏನಾಗಲ್ಲ. ಅದು ಬಟ್ಲಿಲ್ಲ. ಅಲ್ಲೇ ಚಾಪೆ ಮ್ಯಾಗ ಹಾಕು. ಚಾಪೆ ಇದು ಮಾಡ್ಕದ ಏನು ಟೀ ಅಂತ ಕೊಡು. ಟೀ ಕೊಡ್ತೀನಿ. ನೀನು ಹೊಟ್ಟೆ ತಿನ್ನು. ಅದು ಹೆಂಗೆ ನೋಡ್ಕೊಂಡು ಕುಂತೈತೆ ನೋಡಿ. ಅವು ನೀನು ಹಾಕಿ ಮಾಡ್ತಿಂತ ನೋಡಲ್ಲ. ತಿನ್ನು. ನನ್ನ ಬಯಸಕ್ಕೆ ಬಂದಿದೆ ಇಲ್ಲಿ. ಹಾಂ ನನ್ನ ಬಯಸ್ಬೇಕು ಅಂತ ಬಂದಿದ್ದೀರಿ. ಫ್ರೆಂಡ್ಸ್, ಇವತ್ತಿನ ಇದಾಗಿದ್ದು. ವಿಡಿಯೋ ಇಷ್ಟರೆ ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಪ್ರತಿಯೊಬ್ಬರು ಸಹ ಹೈಪ್ ಮಾಡಿ. ಹೆಂಗೈತೆ ಸೂಪರ್ ಆಯ್ತು ಸೀಸನ್ನು ಈ ಟೈಮು. ಅಂದರೆ ಮಳೆ ಎಲ್ಲೋ ಹೊಂಟೋಗೈತೆ. ಎಲ್ಲೋ ಒಂದೊಂದು ಕಾಯಿ ಇದ್ದಾವೆನೋ. ಬರಗಾಲ ಬಂದೈತೆ. ಅದರಲ್ಲೇ ಈ ಥರ ಸಿಕ್ಕಿದ್ರಲ್ಲಿ ಮಾಡಿ ನೋಡಿ, ಸೂಪರಾಗಿರುತ್ತೆ. ಇನ್ನೊಂಚೂರು ಗೊಜ್ಜು ಹಾಕತ್ತೆ. ಊಟಗಾರಗಳು ಚೆನ್ನಾಗೈತೆ.